ಈ ವರ್ಷನೇ ಒಂದು ವಿಶೇಷವಾದಂಥ ವರ್ಷ. ಬಹುಶಃ ಭಾರತದ ಇತಿಹಾಸಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದಂಥ ಕಾರ್ಯಕ್ರಮಗಳು, ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಉಳಿಸ್ಲಿಕ್ಕೆ, ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇವನ್ನೆಲ್ಲ ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ ಮಾಧ್ಯಮದಿಂದ ಹಿಡಿದು ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರೋತ್ಸಾಹ ಕೊಟ್ಟು 2 ದಿನ ಏನು ಕಾರ್ಯಕ್ರಮವನ್ನು ನಡೆಸ್ತೋ ಬೆಳಗಾವಿನಲ್ಲಿ, ಅದಕ್ಕೆ ರಾಜ್ಯದ ಉದ್ದಗಲೂ ಕೂಡ ಎಲ್ಲ ನಾಯಕರುಗಳು, ಸರ್ಕಾರದ ಮಂತ್ರಿಗಳೆಲ್ಲ ಬೆಂಬಲವಾಗಿ ನಿಂತು ನಮ್ಮ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಒಂದು ಕಿರೀಟವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಗಾಂಧೀಜಿಯವರ ಉಸಿರು ಇಲ್ಲೇ ಇರುವುದು ಇವತ್ತು. ಅವರ ಪ್ರತಿಯೊಂದು ನಡೆ ನುಡಿ ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದು ಅದನ್ನ ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆದರೆ BJPಯವರು ಗಾಂಧೀಜಿಯವ್ರನ್ನ ಅಳಿಸೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಇಂಥ ಒಂದು ವಿಚಾರಧಾರೆ, ಸ್ವಾತಂತ್ರ್ಯ ತಂದುಕೊಟ್ಟದ್ದು ಕಾಂಗ್ರೆಸ್ಸಿಗೆ ಮಾತ್ರ ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ. ಕಾಂಗ್ರೆಸ್ಸಿಗೆ ಮಾತ್ರ ಪ್ರಜಾಪ್ರಭುತ್ವ ಆಗಲಿ, ರಾಷ್ಟ್ರಧ್ವಜ ಆಗಲಿ, ರಾಷ್ಟ್ರಗೀತೆ ಆಗಲಿ ಕೊಡಲಿಲ್ಲ. ಎಲ್ಲರಿಗೂ ಕೊಟ್ಟಂಥದ್ದು, ಎಲ್ಲರೂ ಈ ಸಂವಿಧಾನವನ್ನು ಬಳಸ್ಕೊಂಡಂಥದ್ದು, ಎಲ್ಲರೂ ಸಂವಿಧಾನದ ಫಲವನ್ನು ಈ ಸಂದರ್ಭದಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ. ಸೊ ಆದರೆ ಇವತ್ತು 77 ವರ್ಷದ ಹಿಂದೆ ಅವರು ಹುತಾತ್ಮರಾದರು. ನಾವೆಲ್ಲ ಮೌನ ಆಚರಣೆ ಮಾಡ್ತಾ ಇದ್ದೇವೆ. ಅವ್ರು ಕೊಟ್ಟಂಥ ಕೊಡುಗೆಯನ್ನು ನಾವು ಇದನ್ನು ಗಮನಿಸಬೇಕು.